ತುಮಕೂರು ಜಿಲ್ಲೆ ಶಿರಾನಗರದ ಬಾಲಾಜಿ ನಗರದಲ್ಲಿ ನಡೆದ ವರ್ಧಮಾನ್ ಪಬ್ಲಿಕ್ ಸ್ಕೂಲ್ ಆಯೋಜಿಸಿದ್ದ ವಿನೂತನ್ 2025 ಶೀರ್ಷಿಕೆಯಲ್ಲಿ 6ನೇ ವರ್ಷದ ಶಾಲಾ ವಾರ್ಷಿಕೋತ್ಸವ ಯಶಸ್ವಿಯಾಗಿ ನೆರವೇರಿತು. ಕಾರ್ಯಕ್ರಮ ಉದ್ಘಾಟಿಸಿದ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಡಾಕ್ಟರ್ ಟಿ.ಬಿ. ಜಯಚಂದ್ರ, ವಿಶೇಷ ಆಹ್ವಾನಿತರಾಗಿ ಆಗಮಿಸಿದ ಖ್ಯಾತ ಜಾನಪದ ಗಾಯಕ, ಸಿಂಡಿಕೇಟ್ ಸದಸ್ಯ, ವರ್ಧಮಾನ್ ಶಾಲೆಯ ಸಾಂಸ್ಕೃತಿಕ ರಾಯಭಾರಿ ಮೋಹನ್ ಕುಮಾರ್, ನಗರಸಭಾ ಸದಸ್ಯರಾದ ಉಮಾ ವಿಜಯರಾಜ್, ಕೆಪಿಸಿಸಿ ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷ ಅಬ್ದುಲ್ಲಾ ಖಾನ್, ಶಾಲೆಯ ಮುಖ್ಯಸ್ಥರಾದ ಕೆಪಿಸಿಸಿ ಸಾಮಾಜಿಕ ಮಾಧ್ಯಮ ವಿಭಾಗದ ರಾಜ್ಯ ಕಾರ್ಯದರ್ಶಿ ಸಂಜಯ್ ಗೌಡ, ಕಾರ್ಯದರ್ಶಿ ಕಪಿಲ್ ದೇವ್ ಮುಂತಾದವರು ಉಪಸ್ಥಿತರಿದ್ದರು. ಸುಮಂತ್ ವಶಿಷ್ಠರವರ ಹಾಡುಗಳು ಮತ್ತು ಖ್ಯಾತ ನಿರೂಪಕಿ ದಿವ್ಯಾ ಆಲೂರವರು ಪೋಷಕರಿಗೆ ಮನೋರಂಜನೆ ನೀಡಿದ್ದು ಎಲ್ಲರ ಗಮನ ಸೆಳೆಯಿತು. Shoulder, knees and toes, knees and toes. Head, shoulder, knees and toes, 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 toes. Head, shoulder, knees, toes, bagana, toes, toes, shoulder, head, shoulder, knees, toes, toes. ಟೋಸ್ ಎದ್ರೆ ಔಟ್. ಟೋಸ್, ಹೆಡ್, ಶೋಲ್ಡರ್, ಕಪ್. ಶಾಲೆಯನ್ನು 2019ರಲ್ಲಿ ಈ ಬಾಲಾಜಿ ನಗರದಲ್ಲಿ ಓಪನ್ ಮಾಡಿದ್ವಿ. ಇಲ್ಲಿಯವರೆಗೂ ಈಗಾಗಲೇ 6 ವರ್ಷ ತುಂಬಿದೆ ನಮ್ಮ ಶಾಲೆಗೆ. ತುಂಬಾ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದೆ. ಒಂದು ಕ್ವಾಲಿಟಿ ಎಜುಕೇಶನ್ ಅಲ್ಲಿ ಯಾವುದೇ ರೀತಿಯಾದಂತಹ ಕಾಂಪ್ರಮೈಸ್ ಇಲ್ಲದೆ ನಾವು ಒಂದು ಒಳ್ಳೆಯ ಶಿಕ್ಷಣವನ್ನ ನಾವು ಕೊಡ್ತಾ ಇದ್ದೇವೆ. ಅದ್ರ ಜೊತೆಗೆ ನಾನು ಇತ್ತೀಚೆಗೆ ಒಂದು ನಿಯತಕಾಲಿಕೆಯನ್ನ ನಾನು ಓದ್ತಾ ಇದ್ದೆ. ಅದ್ರಲ್ಲಿ ಏನ್ ಬಂದಿದೆ ಅಂದ್ರೆ, ಈಗ ಈ ಜನವರಿಯಿಂದ 2025 ಹುಟ್ಟ ಮಕ್ಕಳನ್ನ ಗ್ರಾಮ ಬೇಟ ಅಂತ ಕರೀತಾ ಇದ್ದಾರೆ. ಅಂದ್ರೆ ಅಷ್ಟು ಒಂದು ಟ್ರಾನ್ಸ್ಫಾರ್ಮೇಶನ್ ಈ ಮಕ್ಕಳಲ್ಲಿ ಬರ್ತಾ ಇದೆ ಅಂತ. 2025 ಮತ್ತು 2039 ಒಳಗಡೆ ಹುಟ್ಟುವಂತ ಮಕ್ಕಳನ್ನ ಜಿ ಬೇಟಾ ಅಂತ ಕರಿತಾ ಇದ್ದಾರೆ. ಅಂದ್ರೆ ಜನರೇಷನ್ ಬೇಟಾ ಅಂತ. ಏನಿಗೆ ಅಂದ್ರೆ, ಇನ್ನು ಹುಟ್ಟುವಂತ ಮಕ್ಕಳು ಮತ್ತೆ ಬೆಳೆಯುವಂತ ಮಕ್ಕಳು ಕಂಪ್ಲೀಟ್ ಟೆಕ್ನಾಲಜಿನ ಕೈಯಲ್ಲಿ ಹಿಡ್ಕೊಂಡು ಬೆಳೀತಾರೆ ಅನ್ನೋದು ಒಂದು ರಿಸರ್ಚ್ನ ಒಂದು ಉದ್ದೇಶ. ಹಾಗೇನೆ ಈಗಾಗಲೇ ನಿಮಗೆಲ್ಲ ತಿಳಿದಿದೆ, ಈಗ AI ಟ್ರಾನ್ಸ್ಫಾರ್ಮ್ಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇಡೀ ಜಗತ್ತನ್ನೇ ಹೇಳ್ತಾ ಇದೆ. ಅಂತಹ ನಿಟ್ಟಿನಲ್ಲಿ ಪ್ರತಿನಿತ್ಯ ಈಗಿನ ಜನರೇಷನ್ ಮಕ್ಕಳು ಒಂದು ಡಿಜಿಟಲೈಸ್ ಇಲ್ಲದೆ ಬದುಕೋಕ್ ಸಾಧ್ಯನೇ ಇಲ್ಲ ಅನ್ನೋದನ್ನ ಸೂಚಿಸ್ತಾ ಇದೆ. ಇದಕ್ಕೆ ತಕ್ಕಂಗೆ ನಾವು ಪೋಷಕರಾಗಿರ್ಬೋದು ಅಥವಾ ಶಾಲಾ ಆಡಳಿತ ಮಂಡಳಿಗಳಾಗಿರ್ಬೋದು ಅಥವಾ ಶಿಕ್ಷಕರಾಗಿರ್ಬೋದು, ಅದಕ್ಕೆ ತಕ್ಕಂತ ಟ್ರಾನ್ಸ್ಫಾರ್ಮೇಶನ್ ಮತ್ತೆ ಅಡಾಪ್ಷನ್ ಇನ್ಕ್ಲೂಡ್ ಮಾಡಿಕೊಂಡ್ರೆ ಶಾಲೆಗಳಲ್ಲಿ ಉತ್ತಮ ಎಜುಕೇಶನ್ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ, ಈಗ ಅತಿ ಹೆಚ್ಚು ಸಮಯ ಇಲ್ಲ, ಜಯಚಂದ್ರ ಸಾಹೇಬ್ರು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗ್ಬೇಕಾಗಿರೋದ್ರಿಂದ ನಾನು ಇನ್ನಷ್ಟು ವಿಷಯಗಳನ್ನ ನಿಮ್ಮ ಜೊತೆ ಎಲ್ಲ ಹಂಚ್ಕೋಬೇಕು ಅಂತ ಅನ್ಕೊಂಡಿದ್ದೆ. ಸಮಯ ಸಿಕ್ತಾಗ ಖಂಡಿತ ನಾನು ನಿಮ್ಮ ಜೊತೆ ಎಲ್ಲ ಮಾತಾಡ್ತೀನಿ ಅಂತ ಹೇಳ್ತಾ, ಈಗ ನಾನು ವೇದಿಕೆಯನ್ನು ಜಯಚಂದ್ರ ಸಾಹೇಬ್ರಿಗೆ ಕೊಡ್ತಾ ಇದ್ದೇನೆ. ಧನ್ಯವಾದಗಳು. ನನಗೆ ಈಗ ಬಂದ ತಕ್ಷಣ ನನಗೆ ಒಂದು ವರ್ತಮಾನವನ್ನು ಹೇಳಿದ್ರು, ಇಲ್ಲಿವರೆಗೂ UKG ಮತ್ತು LKG ಮತ್ತು UKG ಮಾತ್ರ ಇರೋದು ಅಂತೇಳಿ, ಅದನ್ನು 1 to 5 ಮಾಡಬೇಕು ಅಂತ ಹೇಳಿ ಶಾಲೆಯನ್ನ ಪ್ರಾರಂಭ ಮಾಡಬೇಕು, ಅದಕ್ಕೆ ಒಪ್ಪಿಗೆ ಬೇಕು ಅಂತಕ್ಕಂಥ ಮಾತನ್ನ ಕೇಳಿದ ತಕ್ಷಣ ನಾನು ಕೂಡಲೇ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಅದನ್ನು ಆದಷ್ಟು ಬೇಗ ಮಾಡಿಕೊಡಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದೇನೆ. 1 to 5 ಕೂಡ ಇವತ್ತು ಪ್ರಾರಂಭ ಮಾಡಬೇಕು. ನಾನು ಸಂಜೆಗೆ ಮೊದಲಿಂದಲೂ ಕೂಡ ಹೇಳ್ತಾ ಇದ್ದೀನಿ, ಬರೀ LKG UKGನಲ್ಲೇ ಕಾಲ ಕಳೆದ್ಬೇಡ, ಏನಾದರೂ ಬೇಗ ಮಾಡಿ ಅಂತೇಳಿ. ಅಂದ್ರೆ ಏನೋ ಮನಸ್ಸು ಮಾಡಿ ಇವತ್ತು 1 to 5 ಮಾಡ್ತೀನಿ ಅಂತ ಹೇಳಿದ್ದಾರೆ. 1 to 5 ಮಾಡಲೇಬೇಕು ನೀವು. ಈಗ ಅಕಾಡೆಮಿಕ್ ಇಯರ್ ಈಗ ಪ್ರಾರಂಭ ಆಗ್ತಾ ಇದೆ. ಈಗ 1 to 5ನ ಈಗ ಮಾಡಿದ್ರೆ ಅದು ಸಾಧ್ಯ ಆಗ್ತದೆ. ಅದು ಮಾಡಿ. ಯಾಕಂದ್ರೆ ನಿಮ್ಮಲ್ಲಿ ಒಂದು ಶಿಸ್ತಿದೆ. ಆ ಶಿಸ್ತಿನ ಅಡಿನಲ್ಲಿ ಇವತ್ತು ನಾವು ಮಕ್ಕಳನ್ನು ನಾವು ತಯಾರು ಮಾಡಬೇಕಾಗ್ತದೆ. ಈಗ ಮಾತಾಡ್ಬೇಕಾದ್ರೆ ಸಂಜೆ ಹೇಳಿದ್ರು, ಇವತ್ತು ಹುಟ್ಟತಕ್ಕಂಥ ಮಕ್ಕಳು ಟೆಕ್ನಾಲಜಿನ ಜೊತೆನಲ್ಲೇ ಕರ್ಕೊಂಡು ಹೋಗ್ತವೆ ಅಂತ ಹೇಳಿ. ಬಹುಶಃ ಅದನ್ನ ಮುಂದೆ ಎಂತ ತಿರುಗಳು ಬರ್ತದೋ ನಮ್ಮಂತೂ ಗೊತ್ತಾಗೋದಿಲ್ಲ. ಆದ್ರೆ ಈಗ ನಮ್ಮ ಮಕ್ಕಳನ್ನ ನಾವು ಆ ರೀತಿಯಾಗಿ ಮುಂದೆ ಬರ್ತಕ್ಕಂಥ ತಾಂತ್ರಿಕತೆ ಏನಿದೆ, ವೈಜ್ಞಾನಿಕ ಯುಗ ಏನಿದೆ, ಅದಕ್ಕೆ ಸರಿದೂಗಿಸತಕ್ಕಂಥ ರೀತಿಯಲ್ಲಿ ನಮ್ಮ ಮಕ್ಕಳನ್ನ ತಯಾರು ಮಾಡಿದಾಗ ಮಾತ್ರ ನಮ್ಮ ಮಕ್ಕಳಿಗೂ ಭವಿಷ್ಯ ಮತ್ತು ದೇಶಕ್ಕೂ ಭವಿಷ್ಯ ಅಂತಕ್ಕಂಥ ಮಾತನ್ನು ಹೇಳಿ, ಬದಲಾಗಿರ್ತಕ್ಕಂಥ ಸನ್ನಿವೇಶದಲ್ಲಿ ಪೋಷಕರು ಎಲ್ಲರೂ ಕೂಡ ಇಂಥ ಆಯ್ದ ಸ್ಕೂಲ್ಗಳಿಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ನಿಮ್ಮ ಮಕ್ಕಳನ್ನ ಪ್ರಜ್ಞಾವಂತರಾಗಿ ಮಾಡುವಂತ ಕೆಲಸವನ್ನು ಮಾಡಬೇಕು ಅಂತ ಹೇಳಿ ವಿನಂತಿಸಿ, ಆ ದಿಶೆಯಲ್ಲಿ
ಇವತ್ತು ವರ್ತಮಾನ ಸ್ಕೂಲ್ ನಡೀತಾ ಇದೆ. ನಡೀಲಿ, ಅದು ಪ್ರಬುದ್ಧಮಾನಕ್ಕೆ ಬರಲಿ, ಮತ್ತೆ ಎಲ್ಲ ರೀತಿಯಲ್ಲೂ ಕೂಡ ಅದೊಂದು ದೊಡ್ಡ ಆಶ್ರಯವಾಗಲಿ ಇವತ್ತು ನಮ್ಮ ಮಕ್ಕಳಿಗೆ ಅಂತಕ್ಕಂಥ ಮಾತನ್ನ ಹೇಳಿ ನಿಮಗೆ ಶುಭವನ್ನು ಕೋರಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ಇವತ್ತು ವರ್ಧಮಾನ್ ಪಬ್ಲಿಕ್ ಸ್ಕೂಲ್ ವಾರ್ಷಿಕೋತ್ಸವ. ವರ್ಧಮಾನ್ ಇಟ್ ಸೆಲ್ಫ್ ರಿಸೆಂಬಲ್ ದಿ ಕ್ವಾಲಿಟಿ ಆಫ್ ಎಜುಕೇಷನ್. ಹೆಸರಲ್ಲೇ ಡಿಗ್ನಿಟಿ, ಪ್ರಿನ್ಸಿಪಲ್, ಸಿನ್ಸಿಯರಿಟಿ, ಕ್ವಾಲಿಟಿ ಎಲ್ಲ ಕಾಣ್ತಾ ಇದೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಐ ಆಮ್ ಅಟೆಂಡಿಂಗ್ ಟು ದಿಸ್ ಆನ್ಯುವಲ್ ಪ್ರೋಗ್ರಾಮ್. It is really immense pleasure for myself that Mr. Sanjay, he is a very close friend of me. ನಾನು KPCCಯಲ್ಲಿ ಭೇಟಿಯಾದಾಗ ಭಾಳ ಖುಷಿ ಅನ್ನಿಸ್ತು. ನಮ್ಮ ಕ್ಷೇತ್ರದವರು, ನಮ್ಮ ಶಿರಾದವರು, ಶಿರಾ ತಾಲೂಕಿನವರು, ಸಂಜಯ್ ಅವರು ಇಲ್ಲಿ ಒಂದು ಒಳ್ಳೆಯ ಸ್ಥಾನದಲ್ಲಿದ್ದಾರೆ, ಮಾಧ್ಯಮದ ಸೆಕ್ರೆಟರಿ ಆಗಿದ್ದಾರೆ ಅಂತ ಭಾಳ ಖುಷಿ ಆಯಿತು. ನಾನು ಅವ್ರ ಜೊತೆ ಭಾಳ ಸ್ಕೂಲ್ ಬಗ್ಗೆ ಮಾತಾಡಿದೆ. ನನಗೂ ಭಾಳ ಇಂಟ್ರೆಸ್ಟ್ ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ನಾನು ಸಹ ಅವರ ಒಂದು ಮಾರ್ಗದರ್ಶನದಲ್ಲಿ ಒಂದು ಸ್ಕೂಲ್ ಮಾಡೋಂತ ಇದ್ದೀನಿ. ಇದು ಭಾಳ ಒಳ್ಳೆ ಎಜುಕೇಷನ್ ಕೊಡ್ತಾ ಇದ್ದಾರೆ. ನಾನು ಎಲ್ಲ ರಿವ್ಯೂ ಮಾಡಿದೆ. ಬರೀ ಪ್ರೀ ಸ್ಕೂಲ್ನಲ್ಲಿ ಇಷ್ಟೊಂದು ಸ್ಟ್ರೆಂತ್ನಲ್ಲಿ 200 ಮಕ್ಕಳು ಓದ್ತಾ ಇದ್ದಾರೆ ಅಂದರೆ ಇದು ಭಾಳ ದೊಡ್ಡ ಶಕ್ತಿ. ಇದು ನಿಮ್ಮ ಸಹಕಾರ ಇನ್ನು ಮುಂದೇನೂ ಇರಲಿ. ಅವರು ಒಳ್ಳೆ ವಿಷನರಿ ಇದ್ದಾರೆ ಸಂಜಯ್ ಅವರು. ಎಜುಕೇಷನ್ ಬಗ್ಗೆ ಭಾಳ ಪ್ರಿನ್ಸಿಪಲ್ ಇದೆ. ಮುಂದೆ ಸಹ ಈಗೇನು ಸಾಹೇಬ್ರು ಹೇಳಿದಾಗೆ 1st to 5th ಮುಂದೇನು ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಐ ರಿಯಲಿ ಮಿಸ್ಟರ್ ಸಂಜಯ್, ಐ ಕಂಗ್ರ್ಯಾಚುಲೇಟ್ ಆ್ಯಂಡ್ ಕಾಂಪ್ಲಿಮೆಂಟ್ ಫಾರ್ ದಿಸ್ ಎಫರ್ಟ್ ವಾಟ್ ಯು ಆರ್ ಗೋಯಿಂಗ್ ಟು ಡೂ ಇನ್ ಫ್ಯೂಚರ್. ಐ ವಿಲ್ ಬಿ ದೇರ್ ವಿತ್ ಯು ಆಲ್ವೇಸ್. ನನಗೆ ಇಲ್ಲಿ ಕರೆದಿದ್ದಾರೆ, ನಾನು ಜಾಸ್ತಿ ಮಾತಾಡಲ್ಲ. ನನಗೆ ಭಾಳ ಖುಷಿ ಆಗ್ತದೆ. ಮೇಡಮ್ ಅವ್ರದ್ದು ಆ್ಯಂಕರಿಂಗ್ ಭಾಳ ಚೆನ್ನಾಗಿದೆ. ಐ ಲೈಕ್ ಮ್ಯಾಮ್, ಐ ರಿಯಲಿ ಅಪ್ರಿಷಿಯೇಟ್, ಐ ಕಂಗ್ರ್ಯಾಚುಲೇಟ್ ಆ್ಯಂಡ್ ಕಾಂಪ್ಲಿಮೆಂಟ್ ಫಾರ್ ಯುವರ್ ಥಿಂಗ್. ನನ್ನನ್ನು ಇಲ್ಲಿ ಕರೆಸಿ 2 ಮಾತಾಡಲು ಅವಕಾಶ ಕೊಡಿದಂತಹ ವರ್ಧಮಾನ ಸ್ಕೂಲ್ನ ಎಲ್ಲ ಸ್ಟಾಫು ಮತ್ತು ಸಂಜಯ್ ಅವರಿಗೆ ಅಭಿನಂದನೆಗಳು ಸಲ್ಲಿಸುತ್ತಾ ನಾನು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಮಕ್ಕಳು ಎಷ್ಟು ಫಾಸ್ಟ್ ಇದ್ದಾರೆ ಅಂತ. ಮುಂಚೆ ಮೆಚೂರ್ ಮೈಂಡ್ ಆಗ್ತಿದ್ದೆಲ್ಲ 10-12 ವರ್ಷ ಆದ್ಮೇಲೆ ಮಕ್ಕಳು ಮೆಚೂರ್ ಮೈಂಡ್ ಆಗೋದು. ಈಗ 3-4 ವರ್ಷಕ್ಕೆ ಮೆಚೂರ್ಡ್ ಆಗ್ತದೆ ಮೈಂಡು. ನಾನು ಸ್ಕೂಲಲ್ಲಿ ಒಂದು ಮಗುಗೆ ಅಬ್ಸರ್ವ್ ಮಾಡಿದ್ದೆ, LKG 4-5 ವರ್ಷ ಅಂದ್ಕೊಳ್ಳಿ ಮಗು. ಬುಧವಾರ ಬಂದರೆ ಫುಲ್ ಪ್ಯಾಂಟ್ ಹಾಕೊಂಡ್ಬರ್ತಾನೆ, ಬಟ್ ಅದೇ ಶನಿವಾರ ಸಿಕ್ಕರೆ ಹಾಫ್ ಪ್ಯಾಂಟನೇ ಚಡ್ಡಿ ನಿಕ್ಕರ್ ಹಾಕೊಂಡ್ಬರ್ತಾನೆ. ಕೇಳಿದೆ, ಯಾಕಪ್ಪ ನೀನು ಶನಿವಾರ ನಿಕ್ಕರ್ ಹಾಕೊಂಡ್ಬರ್ತೀಯ, ಬುಧವಾರ ಮಾತ್ರ ಪ್ಯಾಂಟ್ ಹಾಕೊಂಡ್ಬರ್ತೀಯ ಅಂತ ಅಂದೆ. ಸರ್ ಸಾಟರ್ಡೆ ಅಲ್ವಾ ಅಂತಂದೆ. ಹೌದು ಸಾಟರ್ಡೆ, ಆದರೆ ಅದಕ್ಕೂ ಏನು ಸಂಬಂಧ ಅಂತ ಅಂದೆ. ಸರ್ ಸಾಟರ್ಡೆ ಹಾಫ್ ಡೇ, ಅದಕ್ಕೆ ಹಾಫ್ ಪ್ಯಾಂಟ್ ಹಾಕೊಂಡ್ಬಂದಿದೆ ಅಂತ. ಅಂದರೆ ಅವ್ರ ಆನ್ಸರ್ ಕೇಳಿ ನನಗೆ ಇದನ್ನ ಆಶ್ಚರ್ಯ ಆಗ್ಬಿಡ್ತು, ಇದೇನು ಈ ಥರ ಮಾತಾಡ್ತಲ್ಲ ಮಕ್ಕಳುಗಳು ಅಂತ. ಅಂದರೆ ನಿಜಕ್ಕೂ ಇವಾಗ ಟೆಕ್ನಾಲಜಿ ಅಷ್ಟು ಫಾಸ್ಟ್ ಆಗಿದೆ, ಹಾಗಾಗಿ ಮಕ್ಕಳು ಅಷ್ಟೇ ಫಾಸ್ಟಾಗಿ ಬೆಳೀತಾ ಇದ್ದಾರೆ. ಪ್ರತಿಯೊಂದು ಎಲ್ಲನೂ ಅಬ್ಸರ್ವ್ ಮಾಡ್ತಿರ್ತಾರೆ. ತಂದೆ ತಾಯಿ ಪೇರೆಂಟ್ಸ್ ಮನೆಗಾಗಲಿ ಹೊರಗಡೆ ಆಗಲಿ ನೀವು ಏನೇನು ಆ್ಯಕ್ಟಿವಿಟಿ ಮಾಡ್ತೀರಾ, ಯಾವ ಥರ ಮಾತಾಡ್ತಾರೆ, ಮಕ್ಕಳು ಅದೇ ಥರ ಮಾತಾಡ್ತಾರೆ, ಅದೇ ಥರ ಮಿಮಿಕ್ರಿ ಮಾಡ್ತಾರೆ. ನಿಮ್ಮ ಪೇರೆಂಟ್ಸ್ಗಳೇ ಅವ್ರಿಗೆಲ್ಲ ಹೀರೋ ಮನೆಯಲ್ಲಿ ಮಕ್ಕಳಿಗೆ. ಅವ್ರು ನಿಮ್ಮನ್ನು ನೋಡೇ ಕಲಿಯೋದು. ಸೊ ನೀವು ಒಳ್ಳೊಳ್ಳೆ ಗೇಮ್ಸು, ಪಜಲ್ಸು, ಇಲ್ಲ ಮಾತಾಡೋದು, ಈ ಥರ ಎನ್ವಿರಾನ್ಮೆಂಟ್ ಒಳ್ಳೆ ಕಲ್ಚರ್ಸ್ ಎಲ್ಲ ಹೇಳ್ಕೊಡಿ ಮನೆಯಲ್ಲಿ. ಹಂಗೆ ಸ್ಕೂಲಲ್ಲಿತ್ತು ಅದೇ ಥರ ಪೇರೆಂಟ್ಸು ಈ ಮಕ್ಕಳುಗಳು ಟೀಚರ್ಸ್ ನೋಡಿ ಕಲಿತಾ ಟೀಚರ್ಸ್ ಮಿಮಿಕ್ರಿ ಮಾಡ್ತಾರೆ ಮನೆಗೆ ಹೋಗಿ. ಸೊ ಜನ್ರೇಷನ್ ಫಾಸ್ಟ್ ಇದೆ, ಹಾಗಾಗಿ ಎಜುಕೇಷನು ಅದೇ ರೀತಿ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ ಮಾಡ್ಕೊಂಡು ನಾವು ಅಷ್ಟು ಈಗ ಪ್ರೆಸೆಂಟಿಗೆ ಏನು ಬೇಕೋ ಅದನ್ನು ನಾವು ಅಡಾಪ್ಟ್ ಮಾಡ್ತಾ ಇದ್ದೀವಿ. ಸೊ ಎಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ, ನಾನು ನಿಮ್ಮ ಥರನೇ ಕಾಯ್ತಾ ಇದ್ದೀನಿ ಡ್ಯಾನ್ಸ್ ನೋಡ್ಬೇಕಂತ. ಸೊ ಆಲ್ ದ ಬೆಸ್ಟ್ ಎಲ್ರಿಗೂ. ಧನ್ಯವಾದ ನನಗೆ ವೇದಿಕೆ ಕೊಟ್ಟಿದ್ದಕ್ಕೆ. ಥ್ಯಾಂಕ್ ಯು ವೆರಿ ಮಚ್ ಎಲ್ರಿಗೂ.